ಅವ್ರು ಒಂದು ಮಾತು ಹೇಳೋದು, ನಾವು ಆಯ್ಸ್ ಜಾಸ್ತಿ ಆದಷ್ಟು ಜಾಸ್ತಿ ಸಾವು ನೋಡ್ತಾ ಇದ್ದೀವಿ. ಕೆಲವು ಸಲ ಅನ್ಸುತ್ತೆ ಜಾಸ್ತಿ ಆದ ಆಯ್ಸು ಅವ್ರ ತಂದೆ ನಾರಾಯಣ ಸ್ವಾಮಿ ಕನ್ನಡಪ್ರಭ ನಮ್ಮ ಸಿನಿಮಾ ಸಂಚಿಕೆಯನ್ನು ಅವ್ರು ನಡೆಸ್ತಾ ಇದ್ರು. ಎಂಥ ಜರ್ನಲಿಸ್ಟ್ ಅವರು. ಇವತ್ತು ಅಪರ್ಣ ಸಂಸ್ಕಾರ ನೋಡಿದಾಗ ಜ್ಞಾಪಕ ಬರೋದು ನಾರಾಯಣ ಸ್ವಾಮಿಗಳೇ. ಎಂಥ ಸಂಸ್ಕಾರ ಅದು. ಒಬ್ಬ ಜರ್ನಲಿಸ್ಟ್ ಆಗಿ ನಮ್ಮ ಚಿತ್ರೀಕರಣಕ್ಕೆಲ್ಲ ಬಂದಾಗ ಆ ಚಿತ್ರೀಕರಣ ನೋಡಿ ಹೊಗಳೋದು ಬೈಯೋದು ಏನು ಇರ್ತಾರೆ, ಅಲ್ಲಿ ನಾವು ಹೇಗಿರಬೇಕು ಏನಿರಬೇಕು ಅದನ್ನು ಇಂಡೈರೆಕ್ಟ್ ಆಗಿ ಹೇಳ್ತಾ ನಮ್ಮ ಬದುಕು ರೂಪಿಸಿದ ಶಿಲ್ಪಿಗಳಲ್ಲಿ ಇವತ್ತು ತಂದೆನೂ ಹೋಗ್ತದೆ. ಸಾವಿರಾರು ಜನಕ್ಕೆ ಆ ಥರ ಅವರು ಉದ್ಯೋಗ ಹೇಳುವಾಗ ಮಗಳನ್ನ ಹೇಗೆ ಬೆಳೆಸ್ತಾರೆ ಅನ್ನೋದು ಅಪರ್ಣ ನೋಡಿದ್ರೆ ಗೊತ್ತಾಗುತ್ತೆ. ಶುದ್ಧ ಕನ್ನಡ, ಸ್ಫುಟವಾದ ಕನ್ನಡ, ಪದಕ್ಕಾಗಿ ಹುಡ್ಕಾಡಲೇಬೇಕಾಗಿರಲಿಲ್ಲ, ತಾನಾಗಿ ಬರ್ತಾ ಇರೋದು. ಆ ಪ್ರತಿಯೊಂದು ಪದನೂ ನೇರ ಜನಗಳ ಹೃದಯ ಮುಟ್ತಾ ಇತ್ತು. ಅಂಥ ಒಂದು ಭಾಷೆಯ ಪಾಂಡಿತ್ಯ ನೋಡಿಲ್ಲ. ಆ ನಗುಮುಖ ಇನ್ನು ನನ್ನ ಬದುಕು ಇರೋವರೆಗೂ ಆ ನಗುಮುಖ ಹಾಗೇ ಜ್ಞಾಪಕ ಬರ್ತಾ ಇರುತ್ತೆ. ಆ ಮಗು ಬಗ್ಗೆ ಎಷ್ಟೇ ಹೇಳ್ತಾ ಹೋದ್ರು ಇನ್ನೂ ಹೇಳಬೇಕು ಅನ್ಸುತ್ತೆ.